ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ 2026ರ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಮಾರ್ಚ್ 18ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯುತ್ತೆ. ಮಾರ್ಚ್ 18ನೇ ತಾರೀಕು ಶುರುವಾದರೆ 2ನೇ ತಾರೀಕು ತನಕನೂ ಕೂಡ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯುತ್ತೆ. ಇನ್ನು ಫೆಬ್ರವರಿ 28ನೇ ತಾರೀಕಿನಿಂದ ಈ ತಿಂಗಳು ಮಾರ್ಚ್ 17ರವರೆಗೆ ಪಿಯುಸಿ ಎಕ್ಸಾಮ್ ನಡೆಯುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಇದರ ಬಗ್ಗೆ ಮಾಹಿತಿ ಹಂಚಿಕೊಂಡರು. ವಿದ್ಯಾರ್ಥಿಗಳಿಗೆ ತೆರಳೋದಕ್ಕೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ, ದ್ವಿತೀಯ ಪಿಯುಸಿ ಪರೀಕ್ಷೆಗೆ 7,10,363 ವಿದ್ಯಾರ್ಥಿಗಳು ನೋಂದಣಿಸಿಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ 9,889 ಸ್ಟೂಡೆಂಟ್ಸ್ ನೋಂದಾಯಿಸಿಕೊಂಡಿದ್ದಾರೆ. ಒಟ್ಟು 1,217 ಪರೀಕ್ಷಾ ಕೇಂದ್ರದಲ್ಲಿ ದ್ವಿತೀಯ ಪಿಯುಸಿ ಎಕ್ಸಾಮ್ ನಡೆದರೆ ಎಸ್ಎಸ್ಎಲ್ಸಿ 2,871 ಕೇಂದ್ರಗಳಲ್ಲಿ ನಡೆಯುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಸೆಕೆಂಡ್ ಇಯರ್ ಪಿಯುಸಿ 28ರಿಂದ 17 ಅಂದ್ರೆ ಈ ತಿಂಗಳು 28ರಿಂದ ಮುಂದಿನ ತಿಂಗಳು 17ರವರೆಗೂ ಫಸ್ಟ್ ಎಕ್ಸಾಮ್ ನಡೀತದೆ. ಮತ್ತೆ ಎಸ್ಎಸ್ಎಲ್ಸಿನೂ ಕೂಡ ಇನ್ನು ಒಂದು ತಿಂಗಳು ಎಕ್ಸಾಕ್ಟ್ಲಿ 18ರಿಂದ ಮಾರ್ಚ್ 18ರಿಂದ ಸೆಕೆಂಡ್ ಏಪ್ರಿಲ್ ಅಲ್ಲಿವರೆಗೂ ಕೂಡ ನಡೀತದೆ. ಟೈಮಿಂಗ್ ಕೂಡ ಎಲ್ಲ ಇದೆ. ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಎಕ್ಸಾಮಿನೇಷನ್ಗೆ, 7,10,000 ಪಿಯುಸಿಯಲ್ಲಿ ಚಿಲ್ಡ್ರೆ ಮತ್ತು 9,00,000 ಚಿಲ್ಡ್ರೆ ಎಸ್ಎಸ್ಎಲ್ಸಿಯಲ್ಲಿ, ಮತ್ತೆ ಎಷ್ಟು ಕೇಂದ್ರಗಳು ಕೂಡ ಅದರಲ್ಲಿ ನಾವು ಹಾಕಿದೀವಿ. ಪರೀಕ್ಷಾ ನಡೀತಕ್ಕಂಥ ಕೇಂದ್ರಗಳು 1,217 ಪಿಯುಸಿ, 2,871 ಎಸ್ಎಸ್ಎಲ್ಸಿಯಲ್ಲಿ ನಡೀತದೆ. ಎಲ್ಲ ಕಡೆನೂ ಕೂಡ ಎಲ್ಲ ನಮ್ಮ ಇಲಾಖೆಯಿಂದ ಏನೇನು ಪ್ರಿಪರೇಷನ್ ಆಗಬೇಕೋ ಅದನ್ನ ಸಂಪೂರ್ಣವಾಗಿ ನಾವೆಲ್ಲದೂ ಕೂಡ ನಾವು ನಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆನೂ ಕೂಡ ವೆಬ್ಕಾಸ್ಟಿಂಗು ನಾವು 2024ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ವೆಬ್ಕಾಸ್ಟಿಂಗು. ಅದೇ ರೀತಿಯೇ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಎಕ್ಸಾಮಿನೇಷನ್ ಸೆಂಟರಲ್ಲಿ ವೆಬ್ಕಾಸ್ಟಿಂಗು ನಡೀತದೆ. ಮತ್ತು ಎಲ್ಲ ಥರದ ಅಲ್ಲಿ ಮಕ್ಕಳಿಗೂ ಕೂಡ ಕುಡಿಯೋ ನೀರು ಇರ್ಬೋದು, ಯಾವುದೇ ಥರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ನಾವು ಸಹಕಾರ ಮಾಡಬೇಕು. ಮತ್ತು ಇನ್ಕ್ಲೂಡಿಂಗ್ ಈವನ್ DC ಅವರಿಗೆ ಮತ್ತು CO ಅವರಿಗೆಲ್ಲ ಹೇಳಿದ್ದೀನಿ. ಕೆಲವರು ಬಡವರು ಮಕ್ಕಳು ಭಾಳ ದೂರದಿಂದ ಬರ್ತಾರೆ, ಯಾಕೆಂದರೆ ಎಕ್ಸಾಮಿನೇಷನ್ ಸೆಂಟರು ಬೇರೆ ಬೇರೆ ಕಡೆಗೆಲ್ಲ ಆಗ್ತದೆ. ಅವರಿಗೆಲ್ಲರಿಗೂ ಯಾವುದೇ ಥರದ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಇರಬಾರ್ದು. ಡೇಟಾನ ನಮ್ಮ DDPI DDPOC ಅವರಿಗೆ ಇವತ್ತೇ ಹೇಳಿದ್ದೀನಿ. ಇವತ್ತು ನಾಳೆ ಒಳಗೆ ಎಲ್ಲ ಆಫೀಸರ್ಸಿಗೆ ನಾವು ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿಂದ ಎಕ್ಸಾಮಿಗೆ ಎಷ್ಟು ದೂರದಿಂದ ಬರ್ತಾರೆ ಅಂತ ಹೇಳಿ ಆ ಮಾಹಿತಿಯನ್ನು ಕೊಟ್ಟುಬಿಡಿ. ಸೊ ದಟ್ DC ಅವರೆಲ್ಲ ಅವ್ರು ಮಾಡ್ಕೋಬಹುದು. ಈಗ ಲಾಸ್ಟ್ ಮಿನಿಟಿಗೆ ಮಾಡಕ್ಕೆ ಹೋದ್ರೆ ಬಸ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಕೆಲವರು ಮಕ್ಕಳಿಗೆ ಆ ಟೈಮಿಂಗ್ ಅನುಕೂಲ ಆಗಬೇಕು. 10 ಗಂಟೆಯಿಂದ ಸ್ಕೂಲ್ ಟೈಮಿಂಗ್ ಒಂದಿರುತ್ತೆ, ಎಕ್ಸಾಮಿನೇಷನ್ ಟೈಮಿಂಗ್ ಒಂದಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡ್ಕೊಳ್ಳೋದಾದ್ರೆ ಆ ರೀತಿ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಬೇಕು ಅಂತ ಹೇಳಿ. ಬಟ್ ಸೆಕೆಂಡ್ ಇಯರ್ ಪಿಯುಸಿ 28ರಿಂದ 17 ಅಂದ್ರೆ ಈ ತಿಂಗಳು 28ರಿಂದ ಮುಂದಿನ ತಿಂಗಳು 17ರವರೆಗೂ ಫಸ್ಟ್ ಎಕ್ಸಾಮ್ ನಡೀತದೆ. ಮತ್ತೆ ಎಸ್ಎಸ್ಎಲ್ಸಿನೂ